ಒಂದು ಸಂದರ್ಭವನ್ನು ನಾನು ತೆಗೆದುಕೊಂಡು ನಾನು ನಮ್ಮ ನಾಯಕರು, ನಮ್ಮನ್ನೆಲ್ಲ ನೀವು ನಾಯಕರು, ನಮ್ಮ ಕಾರ್ಯಕರ್ತರು, ಇಕ್ಬಾಲ್ ಅನ್ಸಾರಿ ಅಭಿಮಾನಿಗಳು ಮತ್ತು ಇಕ್ಬಾಲ್ ಅನ್ಸಾರಿಯ ಸೇನೆಗಳು, ಇಕ್ಬಾಲ್ ಅನ್ಸಾರಿಯವರ ಪರವಾಗಿ ಇವತ್ತು ಗಂಗಾವತಿಯಲ್ಲಿ ಅನೇಕ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ನಾವು ಕೇಳಿ ಸುಮ್ಮನೆ ಹೋಗ್ತಾ ಇದ್ದೀವಿ. ಇಕ್ಬಾಲ್ ಅನ್ಸಾರಿ ಮನೆ ಮಾರಾಟಕ್ಕಿಟ್ಟಿದೆ, 28 ಕೋಟಿಗೆ ಮನೆ ಮಾರಾಟ ಆಗ್ಬಿಟ್ಟಿದೆ, ಈ ಪ್ಲಾಟ್ ಮಾರಾಟಕ್ಕೆ ಇಟ್ಬಿಟ್ಟಾರೆ, ಗಂಗಾವತಿ ಬಿಟ್ಟು ಬಿಡ್ತಾರೆ. ಗಂಗಾವತಿ ಯಾರು ಬಿಡ್ತಾರ, ಯಾರು ಹೇಳ್ತಾ ಇದಾರ ಸುಳ್ಳು ಸುದ್ದಿ, ಅವ್ರು ಬಿಟ್ಟು ಹೋಗ್ತಾರೆ. ಇನ್ನೊಂದು ಸ್ವಲ್ಪ ದಿವಸ ಕಾಲ ಈಗ ಸಮೀಪ ಬಂದಿದೆ. ಅವ್ರು ಬಿಡ್ತಾರೆ ಇಲ್ಲಿ, ಓಡಿಸ್ತಾರೆ ಇಲ್ಲಿಂದ ಅವ್ರಿಗೆ. ಆ ಕಾಲ ಈಗ ಸಮೀಪ ಬಂದಿದೆ. ನೀವು ಯಾರೇ ಇಂಥ ಉದ್ದೇಶಿ ಮಾತುಗಳನ್ನು ನೀವು ಕೇಳಿದ್ರೆ ಅಲ್ಲೇ ಎದಿ ಮೇಲೆ ಅಂಗಿ ಹಿಡ್ಕೊಂಡು ಏನೈತಲ್ಲ ಅವ್ರಿಗೆ ಉತ್ತರ ಕೊಡುವಂತಾರ ನಾವೆಲ್ಲರೂ ತಯಾರಾಗಬೇಕಿದೆ. ಯಾಕಂತಂದ್ರೆ ಜನರಿಗೆ ಗೊತ್ತಿರೋದಲ್ಲ, ಜನರು ಮುಗ್ದಿರ್ತಾರೆ. ಜನರು ಇವತ್ತು ಕ್ಷಮಿಸಬೇಕು, ನಾನೊಂದು ಭಾಗದಲ್ಲಿ ಹೋಗಿದ್ದೆ. ಬಡವರು ನೀವು ಬೆಳಗ್ಗೆ ಇದ್ರೆ ನಾನು ಒಬ್ಬ ವ್ಯಕ್ತಿಗೆ ತೋರಿಸ್ತೀನಿ. ಅವನು ಯಾವತ್ತೂ ನಮ್ಮ ಹತ್ರ ಬರೋದಿಲ್ಲ, ಅವನಿಗೆ ಏನು ಒಂದು ಪೈಸೆ ಕೇಳಲಿಲ್ಲ, ನನಗಿಂತ ಸಹ ಮಾಡಿ ಅಂತಲೂ ಕೇಳಿಲ್ಲ. ಅವನು ದಿವಸ ತನ್ನ ಪಾಡಿಗೆ ದುಡಿಯಕ್ಕೆ ಹೋಗ್ತಾನೆ. ಇಸ್ಲಾಂಪುರ್ ಸರ್ಕಲ್ನಲ್ಲಿ ಅವ್ನು ನಿಂದಿರ್ತಾನೆ, ಯಾವುದೋ ಒಂದು ಹಳ್ಳಿಗೆ ಹೋಗ್ತಾನೆ, ಹೇರೂರ್ಗು ಎಲ್ಲೋ ಒಂದು ಕೆಲಸಕ್ಕೆ ಹೋಗ್ತಾನೆ. ಆ ವ್ಯಕ್ತಿ ನಾನು ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇರ್ತೇನೆ, ಪ್ರತಿ ದಿವಸ ನನಗೆ ಕೇಳ್ತಾನಂತ, ಬರೀ ಪೈಸೆ ಕೇಳಿಲ್ಲ ಅವನು ವ್ಯಕ್ತಿ. ಆ ವ್ಯಕ್ತಿ ಮೊನ್ನೆ ನನ್ಗೆ ಕೇಳ್ತಾನ, ಅವನು ಸಾವಿರ ಮನೆ ಮಾಡ್ಬಿಟ್ಟಾನಂತ. ನಾವೇನು ಮಾಡ್ಬೇಕಂತೇಳಿ ನಮ್ಗೇನಾಗ್ತಿಲ್ಲ. ಆ ಬಡವ್ರು ಏನಿದಲ್ಲ, ಬಡವ್ರಿಗೆ ಇಕ್ಬಾಲ್ ಅನ್ಸಾರಿ ಹೆಸರನ್ನೇ ಏನೈತಲ್ಲ ಶಕ್ತಿ. ಬಡವ ಕಣ್ಣೀರು ಹಾಕಿ ನಾನು ಹಿಡ್ಕೊಂಡ್ಬಿಟ್ಟ. ಅವನು ಇಲ್ಲಪ್ಪ ಅಂತದ್ದು ಯಾವ್ದು ಆಗಿರಲಿಲ್ಲ. ಅವ್ರು ತಮ್ಮ ಕೆಲಸ ಸಲುವಾಗಿ ಅಲ್ಲಿ ಬಿಸ್ನೆಸ್ ಅಂತ ಮಾಡ್ತಾ ಇದ್ದಾರೆ. ಮಗನ ಸಲುವಾಗಿ ಒಂದು ಬಿಸ್ನೆಸ್ ಇದು ಮಾಡಿ ಬರ್ತಾರೆ, ಅದಕ್ಕಾಗಿ ಅಲ್ಲಿ ಇದಾರೆ. ಏನು ನೀವು ಇದು ಮಾಡ್ಕೋಬೇಡ್ರಿ ಅಂತ ಇಂಥ ಒಂದು ವಿಚಾರಗಳನ್ನು ಗಂಗಾವತಿ ನಡೀತಾ ಇದೆ. ನಾವು ಇದಕ್ಕೆ ಮಟ್ಟ ಹಾಕ್ಬೇಕು. ನಾವು ಎದು ಮುಂದೆ ಏನೈತಲ್ಲ ನಾವು ನಿಂದಿರ್ಬೇಕು. ಯಾರಂಥ ವಿಷಯಗಳನ್ನು ಮಾತಾಡಿದ್ರೆ ಅಂಥವ್ರಿಗೆ ಹಿಡ್ಕೋಬೇಕು, ಯಾರೇ ಆಗಲಿ. ಇವತ್ತು ಡಾಕ್ಟರ್ ಚಂದ್ರಪ್ಪ ಒಂದು ಕಾರ್ಯಕ್ರಮ ನಡೆದೈತೆ, ಅಲ್ಲಿ ಇಕ್ಬಾಲ್ ಅನ್ಸಾರಿ ಸುದ್ದಿ ಮಾತಾಡ್ತಾರೆ. ಅದಕ್ಕೆ ನಾವು ಅಲ್ಲೇ ಅವ್ರಿಗೆ ಉತ್ತರ ಕೊಡ್ಬೇಕು. ಅಂದ್ರೆ ಮಾತ್ರ ಇದು ಇಲ್ಲಿ ಗಾಳಿ ಸುದ್ದಿ, ಇದು ಬೆಂಕಿ ಏನೈತೆ ಹೆಂಗೆ ಇದಾಗ್ತದೆ ಆ ರೀತಿ ಬೆಳೆದು ಹೋಗ್ತದೆ. ಅದಕ್ಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಕಳಕಳಿಯಿಂದ ವಿನಂತಿ ಮಾಡ್ಕೊತ ಇದ್ದೀನಿ. ಇದನ್ನು ನಾವು ಮಟ್ಟ ಹಾಕ್ಬೇಕಂದ್ರೆ ಯಾವನೇ ಎಂಥವನೇ ಇರಲಿ, ಅವನು ಯಾವ ಮಟ್ಟದವನೇ ಇರಲಿ, ಅವನಿಗೆ ಎದಿ ಮೇಲೆ ನೀವು ಕೈ ಹಿಡ್ಕೊಂಡು ಅವನಿಗೆ ಎದಿ ಮೇಲೆ ಹೆಂಗೆ ಹಿಡ್ಕೊಂಡು ಏನಕ್ಕೆ ಉತ್ತರ ಕೊಡೋಂಥ ಧೈರ್ಯವಂತರ ನೀವು ಆಗ್ಬೇಕಂತ ಹೇಳಿ ಇವತ್ತು ನಿಮ್ಮಲ್ಲಿ ನಾನು ಈ ಒಂದು ಅವಕಾಶವನ್ನು ಮಾತಾಡ್ತೀನಿ. ದಯವಿಟ್ಟು ವಿಷಯಾಂತರಾಗಿದೆ, ಕ್ಷಮಿಸಬೇಕು. ಯಾಕಂತಂದ್ರೆ ನೀವು ಆಗ್ತೈತೆ, ನಮ್ಗೇನು ಆಗ್ತಾ ಇಲ್ಲ. ನಾವು ಇದು ಮಾಡ್ತೀವಿ. ಬಡವ್ರು ಏನಿದಾರಲ್ಲ, ಕೆಳಮಟ್ಟದಲ್ಲಿ ಬಡವ್ರು ಏನಿದಾರ ಭಾಳ ತೊಂದರೆ ಆಗ್ತಾ ಇದೆ. ಅವ್ರು ನಮ್ಮ ಮನೆ ಹತ್ರ ಬಂದು ಒಂದು ಪೈಸೆ ಕೊಡ್ರಿ ಅಂತ ನಿಂತಿರೋಂತಾರಲ್ಲ, ಬರೀ ಇಕ್ಬಾಲ್ ಅನ್ಸಾರಿ ಹೆಸರೇ ಅವ್ರಿಗೆ ಒಂದು ಶಕ್ತಿ. ಆ ಒಂದು ದೃಷ್ಟಿಯಿಂದ ಏನೈತಲ್ಲ, ಜನ ಇವತ್ತು ಭಾಳ ಪರೇಶಾನಲ್ಲಿದ್ದಾರೆ, ಭಾಳ ಚಿಂತಿತರಾಗಿಬಿಟ್ಟಿದ್ದಾರೆ. ನಾನು ಮೊನ್ನೆ ಅಕಸ್ಮಾತ್ ಬೆಂಗಳೂರಿಗೆ ಹೋದಾಗ ನನಗೆ ಬೇರೆ ಬೇರೆ ಕೆಲಸಗಳಿದ್ದು, ಆದರೂ ಸಮಯ ತೆಗೆದುಕೊಂಡು ನಾನು ಹೋಗಿ ನಾನು ಭಾಳ ಅಲ್ಲಿನೂ ಕಣ್ಣೀರು ಹಾಕಿನೇ ಬಂದೀನಿ. ನೀವು ಬರ್ಬೇಕು ಸರ್, ಕೆಲಸ ನಿಂದಿದೆ, ನಮ್ಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಾಗಿಲ್ಲ, ನಮ್ಗೆ ಗೊತ್ತಿದೆ. ಆದರೆ ಒಂದು ದಿವಸ 2 ದಿವಸ ಬರ್ರಿ ಮತ್ತೆ ಹೋಗ್ಬಿಡ್ರಿ. ನೀವು ಬಂದು ಹೋಗ್ತಾ ಇದ್ರೆ ಏನಂತಲ್ಲ, ಈ ಸುದ್ದಿಗಳಿಗೆ ಏನು ಸ್ವಲ್ಪ ಪಡೆಯೋಣ ಹಾಕಲಿಕ್ಕೆ ಸಾಧ್ಯ ಆಗ್ತೈತೆ ಏನು. ಅದಕ್ಕಾಗಿ ನಾವೆಲ್ಲರೂ ಮತ್ತೆ ನಾವೇನಂತಲ್ಲ ಅನೇಕ ಇದಕ್ಕಿಂತ ಮುಂಚೆ ಯಾರೋ ಪತ್ರಿಕೆಯಲ್ಲಿ ಏನೇನೋ ಮಾತಾಡಿದ್ರು, ಅದಕ್ಕೆ ಉತ್ತರ ಕೊಟ್ಟು ನಾವು ಸಮಗ್ರವಾಗಿ ಉತ್ತರ ಕೊಟ್ಟಿದ್ದೀನಿ. ಅದಕ್ಕೆ ಅವ್ರಿಗೆ ಉತ್ತರಕ್ಕೆ ಪ್ರತಿ ಉತ್ತರ ಕೊಡೋಂಥ ಧೈರ್ಯ ಯಾರಿಗೂ ಇಲ್ಲ. ಆದರೆ ಏನೇನು ನಮ್ಮ ನಾಯಕರು ಬಂದ್ರೆ ಅಧಿಕಾರದಲ್ಲಿ ಇದ್ರೇ ಇದು ಗಂಗಾವತಿ ಉದ್ಧಾರ. ಇಲ್ಲಿ ಯಾರ ಕಡೆಯಿಂದನೂ ಸಾಧ್ಯನೇ ಇಲ್ಲ. ನೋಡ್ಯಾರ 1-2 ಸಲ ಇವರಿಗೆ ಇದು ಮಾಡಿ ಬೇರೆಯವ್ರಿಗೆ ಆರಿಸಿ ಎಲ್ಲ ಮಾಡಿದ್ರು ಏನು ಗಂಗಾವತಿ ಇಕ್ಬಾಲ್ ಅನ್ಸಾರಿ 2003-4 ಏನು ಅಭಿವೃದ್ಧಿ ಮಾಡಿದ್ರು, ಅದು ಅಭಿವೃದ್ಧಿ ಬಿಟ್ಟರೆ ಮತ್ತೊಂದು ಸಿಂಗಲ್ ಒಂದು ನಯಾ ಪೈಸದ ಅಭಿವೃದ್ಧಿ ಗಂಗಾವತಿಗೆ ಆಗಲಿಲ್ಲ, ಆಗುವುದಿಲ್ಲ. ಆ ದೃಷ್ಟಿಯಿಂದ ಮುಂದೆ ನಾವೆಲ್ಲರೂ ಗಟ್ಟಿಯಾಗಿ ನಿಂದಿರ್ಬೇಕು. ಸೋಲು ಗೆಲುವು ಇರ್ತೈತಿ, ಸೋಲು ಗೆಲುವಿಗೆ ಏನಂತಲ್ಲ ಎದ್ಕೊಂಡು ಬಾರ್ದು. ನಾವು ಗೆದ್ದ ನಂತರ ಮತ್ತೆ ಪುಟ್ಟಿದೆ ಅಂತ ಹೇಳ್ಬೇಕು, ಮತ್ತೆ ಗೆಲುವಿನ ಕಡೆ ಏನಂತಲ್ಲ ನಮ್ಮ ಹಾಗೆ ಇರುವುದು. ಆ ಥರ ಧೈರ್ಯ ಮಾಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ನಾಯಕರಿಗೆ ನಾವು ಅಧಿಕಾರದ ಏನಂತಲ್ಲ ಮೆಟ್ಟಲಿಗೆ ಏರಿಸೋಣ.
ನಾವು ಯಾರು ಎದುಗೊಂದದ್ದು ಬೇಡ, ಇಂಥ ವಿಷಯಗಳಿಗೆ ಯಾರು ಸುಮ್ಮನೆ ಆಗೋದು ಬೇಡ. ಅದಕ್ಕೆ ತಕ್ಕ ಶಾಸ್ತಿ ತಕ್ಕ ಉತ್ತರವನ್ನು ಕೊಡುವಂಥರಾಗಬೇಕು. ನಾನು ಗಿರೀಶ್ ನಾಯಕ್ ಅವರಿಗೆ ಇಷ್ಟೇ ಮನವಿ ಮಾಡ್ಕೊತಾ ಇದ್ದೀನಿ. ನನ್ನ ಹಿರಿಯ ಅಣ್ಣನವರು, ನಮ್ಮ ಸಹೋದರರು, ನಮ್ಮ ಫ್ಯಾಮಿಲಿ ರಿಲೇಷನ್ ಇದೆ ನಮಗೆ, ಅವರು ನಮಗೆಲ್ಲ ಹಿರಿಯರು, ನಮ್ಮ ಅಣ್ಣನೇ ಅವರು. ಆ ದೃಷ್ಟಿಯಿಂದ ನನಗೂ ಮಗನ ಸಮಾನದಂಥ ಗಿರೀಶ್ ನಾಯಕನಿಗೆ ನಾನು ಎತ್ತನುಡಿ ಹೇಳೋದೇನೆಂದರೆ, ಕಿವಿ ಮಾತು ಹೇಳೋದೇನೆಂದರೆ, ಯಾವುದೇ ಆಸೆ ಆಮೇಶಿಗೆ ಏನಂತಲ್ಲ ನೀವು ಬಲಿಯಾಗದೆ ರೈತರ ಉದ್ಧಾರಕ್ಕಾಗಿ ನೀವು ರೈತರಿದ್ರಿ, ರೈತರ ಸಮಸ್ಯೆ ಏನನ್ನೋದೇ ನಿಮ್ಗೆ ಗೊತ್ತಿದೆ, ಹೌದಾ? ಆ ಒಂದು ರೈತರ ಸಮಸ್ಯೆಗೆ ಏನಂತಲ್ಲ ಏನು ನೀವು ಅನುಕೂಲ ಮಾಡಿಕೊಳ್ಳೋದಂತ ಸಾಧ್ಯ ಆಗ್ತೈತೆ ಅಂತ ಎಲ್ಲ ಅನುಕೂಲತೆಗಳನ್ನು ತಾವು ಮಾಡಿ ಜನರಲ್ಲಿ ನಿಮ್ಮ ಹೆಸರನ್ನು ಇನ್ನೂ ಮುಂದಿನ ದಿನಗಳಲ್ಲಿ ಇವತ್ತು ಈ ಸದಸ್ಯರಾಗಲಿ, ಮುಂದೆ ಚುನಾವಣೆಗಳಲ್ಲಿ ಬಂದು ಇದಕ್ಕೊಂದು ಸದಸ್ಯತ್ವನೂ ಆಗಲಿ, ಮುಂದೆ APMC, DAPMC ಮತ್ತು ಇನ್ನೂ ಅನೇಕ ಇಲಾಖೆಗಳು, ಅದರಲ್ಲಿ ಚುನಾವಣಾ ಬಂದರೆ ಚುನಾವಣಾ ಸಂದರ್ಭದಲ್ಲಿ ಭಾಗವಹಿಸಿರತ್ತಲ್ಲ ಒಂದು ಸದಸ್ಯರಾಗುವಂಥ